ಇಲ್ಲಿ ವಿಶೇಷವಾಗಿ ಆ ಸಮಸ್ಯೆಗೆ ಪರಿಹಾರಗಳೇನಪ್ಪ ಅಂದರೆ ನವಗ್ರಹ ಶಾಂತಿ ಅಂತ ಕರಿತೇವೆ, ಮತ್ತು ಕಾಲಸರ್ಪ ದೋಷದ ಶಾಂತಿ ಅಂತ ಕರಿತೀವಿ, ಮತ್ತು ಕುಜ ದೋಷ, ಅಲ್ಲಿ ಮಂಗಳನ ಶಾಂತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮಂಗಳನಿಗೆ ತುಂಬ ಪೂರಕವಾಗಿರುವಂಥದ್ದು ಗ್ರಹ ಯಾವುದು? ಶನಿಯನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಯಾವಾಗ ಶನಿಯನ್ನು ನಾವು ಆರಾಧನೆ ಮಾಡ್ತೀವಿ, ಶನಿವಾರದೊಂದು ಶನಿ ಮಂದಿರಕ್ಕೆ ಹೋಗುವಂಥ ಮತ್ತು ಹನುಮನ ಒಂದು ಆರಾಧನೆ, ಮಂಗಳ ಗ್ರಹದ ವಿಶೇಷವಾದಂತಹ ಒಂದು ಪರಿಹಾರ ಅಂದರೆ ಹನುಮನ ಆರಾಧನೆ. ಯಾವಾಗ ಹನುಮಾನ್ ಚಾಲೀಸನ ನಾವು ಓದ್ತೇವೆ ಮತ್ತು ಹನುಮನ ಮಂದಿರಕ್ಕೆ ಒಂದು ಸಿಂಧೂರ ತಿಲಕವನ್ನು ಅರ್ಪಣೆ ಮಾಡ್ತೇವೆ, ಮತ್ತು ಅದರ ಜೊತೆಗೆ 3 ಲವಂಗ, 3 ಏಲಕ್ಕಿ ಮತ್ತು 3 ಕರಿಮೆಣಸು, ಇದನ್ನು ಹನುಮನಿಗೆ ಅರ್ಪಣೆ ಮಾಡಬೇಕಾಗುತ್ತೆ ಸಿಂಧೂರ ತಿಲಕದ ಜೊತೆಗೆ. ಇದು ಪ್ರತಿ ಶನಿವಾರ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ಅವರಿಗೆ ಇರುವಂತಹ ಮಂಗಳ ದೋಷದ ಪ್ರಭಾವ ಕಮ್ಮಿ ಆಗುತ್ತೆ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಪ್ರಭಾವ ಕಮ್ಮಿ ಆಗುತ್ತೆ. ಯಾಕಂದರೆ ಯಾವುದೇ ದೋಷ ಜನ್ಮದಿಂದ ಬಂದಿರುವಂಥದ್ದು ಅಂತ ಹೇಳಿದಾಗ ಆ ಒಂದು ಜನ್ಮ ದೋಷವಾಗೇ ಇರುತ್ತೆ ವಿನಃ ಅದ್ರ ಪ್ರಭಾವ, ಈಗ ತಲೆ ಹೋಗುವಂಥದ್ದು ಉಗುರು ಹೋಗುತ್ತೆ, ಅವಾಗೇನಾಗುತ್ತೆ, ಮನುಷ್ಯ ಆರಾಮಾಗಿ ಉಸಿರಾಡ್ಬೋದು. ಸೊ ಈ ರೀತಿ ಯಾವುದೇ ದೋಷಕ್ಕಾಗಲಿ ಒಂದು ಪರಿಹಾರ ಅಂದರೆ ಅದರ ಪ್ರಭಾವವನ್ನು ಕಮ್ಮಿ ಮಾಡ್ಬೋದು ವಿನಃ ಕಂಪ್ಲೀಟಾಗಿ ಆ ದೋಷನೇ ಪರಿಹಾರ ಮಾಡ್ತೀನಿ ಅನ್ನೋದು ಸುಳ್ಳಾಗುತ್ತೆ. ಓಕೆ, ಆ ಪ್ರಭಾವ, ಈಗ ನೋಡಿ ರಾಹುವಿನ ವಕ್ರದೃಷ್ಟಿ ಇದೆ ಅಂತ ಅಂದ್ಕೊಳ್ಳಿ, ಅದರ ಪ್ರಭಾವ ಕಮ್ಮಿ ಮಾಡ್ಬೋದು ಅಷ್ಟೇ. ಅಂದರೆ ರಾಹು ಶಾಂತಿ ಮಾಡಿದಾಗ, ರಾಹುವಿನ ಜಪತಪವನ್ನು ಮಾಡಿದಾಗ, ಮಂಗಳನ ಜಪತಪವನ್ನು ಮಾಡಿದಾಗ ಅದರ ಒಂದು ಪ್ರಭಾವ ಕಮ್ಮಿ ಆಗುತ್ತೆ. ದೈವಶಕ್ತಿಯ ಒಂದು ಆರಾಧನೆ ಬರೋದು ನಮ್ಮ ಶಾರೀರಿಕ ಜೀವನದ ಒಂದು ಸಂಕಲ್ಪವಾಗಿರಬೇಕಾಗುತ್ತೆ. ಯಾಕಂದರೆ ನಾವು ಪಂಚಭೂತಗಳಲ್ಲಿ ನಮ್ಮ ಒಂದು ಅನುಷ್ಠಾನ ಇದೆ. ನಾವೊಂದು ಉಸಿರಾಡೋದು ವಾಯು ಆಗಿರುತ್ತೆ, ಅಗ್ನಿ ನಮ್ಮ ಹೊಟ್ಟೆ ಆಗಿರುತ್ತೆ, ಭೂಮಿ ನಮ್ಮ ಒಂದು ಪಾದವಾಗಿರುತ್ತೆ, ಆಕಾಶ ನಮ್ಮ ಒಂದು ತಲೆ ಆಗಿರುತ್ತೆ, ಜಲ ನಮ್ಮ ರಕ್ತ ಆಗಿರುತ್ತೆ. ಹೀಗೆ ಪಂಚಭೂತಗಳಲ್ಲೇ ನಮ್ಮ ಶರೀರ ಆಗಿರುವಂಥದ್ದು. ಯಾವಾಗ ಪಂಚಭೂತಗಳಲ್ಲಿ ಶರೀರ ಆಗಿದಾಗ ಪಂಚಭೂತಗಳಿಗೆ ಅಂದರೆ ದೈವ ಆವಾಹನೆಯನ್ನು ಮಾಡಬೇಕಾಗುತ್ತೆ, ದೈವ ಸಂಕಲ್ಪವನ್ನು ಮಾಡಬೇಕಾಗುತ್ತೆ. ಯಾವಾಗ ನಾವು ದೈವದಲ್ಲಿ ದೃಢ ನಂಬಿಕೆ ಇಟ್ಟು ನಾವು ಸಂಕಲ್ಪವನ್ನು ಮಾಡ್ತೀವಿ, ದೈವ ರಕ್ಷಣೆಯನ್ನು ಮಾಡ್ತಾನೆ ಅಂತ ನಾವು ತಿಳಿಸ್ಕೊಡೋದು.